ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಅದ್ಭುತವಾದ ತುಂಬಾ ಎಮೋಷ್ನಲ್ ಆಗಿರೋ ಅಮ್ಮ ಮಗನ ಸೆಂಟಿಮೆಂಟ್ ಇರೋ ಅಂಥ ಒಂದು ಮೂವಿನ ನೋಡೋಣ. ಈ ಮೂವಿ ಹೆಸರು ನೋಟ್ಸ್ ಫಾರ್ ಮೈ ಸನ್ ಅಂತ. ನೀವು ಫ್ರೀಯಾಗಿ ಸ್ಕಿಪ್ ಮಾಡದೆ ನೋಡಿದರೆ ಖಂಡಿತ ನಿಮಗೆ ಫೀಲ್ ಆಗೇ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಇದು ಒಂದು ಮಸ್ಟ್ ವಾಚ್ ಮೂವಿನೂ ಕೂಡ ಹೌದು. ಈ ಮೂವಿ ಬಗ್ಗೆ ಹೇಳೋದಾದರೆ, ಒಂದು ಲೇಡಿ ಇರ್ತಾರೆ, ಅವರ ಹೆಸರು ಮೇರಿ ಅಂತ. ಅವರಿಗೆ ಒಂದು ಚಿಕ್ಕ ಫ್ಯಾಮಿಲಿ ಇರುತ್ತೆ. ಆ ಫ್ಯಾಮಿಲಿಲಿ ಅವರ ಗಂಡ ಫ್ರೆಡ್ಡಿ ಹಾಗೂ ಅವರ ಮಗ ಟಾಮಿ ಇರ್ತಾನೆ. ಈ ರೀತಿ ಖುಷಿಯಾಗಿರುವಾಗ ಅವರಿಗೆ ಯಾವುದೋ ಒಂದು ಕಾಯಿಲೆ ಕೂಡ ಬಂದುಬಿಡುತ್ತೆ. ಆಗ ಅವರ ಮಗ ತುಂಬಾ ಚಿಕ್ಕವನಾಗಿರ್ತಾನೆ. ಈವನ್ ಆ ಮಗುಗೆ ಇವರೇ ನಮ್ಮ ಅಮ್ಮ ಅಂತ ಕೂಡ ಗೊತ್ತಿರಲ್ಲ. ಸೊ ಅಮ್ಮ ತನ್ನ ಮಗನಿಗೋಸ್ಕರ ಒಂದು ಡೈರಿನ ಬರೀತಾರೆ. ಅದರಲ್ಲಿ ಇರೋವಂಥ ಎಮೋಷ್ನಲ್ ಫೀಲಿಂಗ್ಸ್ ಮತ್ತು ಅಪ್ಪಟ ಪ್ರೀತಿ ಇದೆಲ್ಲವನ್ನು ಹೇಳೋ ಅದ್ಭುತ ಮೂವಿನೇ ನೋಟ್ಸ್ ಫಾರ್ ಮೈ ಸನ್. ಅಂದಾಗೆ ಇದು ಬರೀ ಮೂವಿ ಮಾತ್ರ ಅಲ್ಲ, ಇದೊಂದು ನಿಜವಾಗಿ ಕೂಡ ನಡೆದ ಘಟನೆ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ನಾನು ನಿಮ್ಮ ಕನ್ನಡ ಮೂವಿ ಗುರು. ಒಂದು ಸಂತೋಷವಾದ ಫ್ಯಾಮಿಲಿ ಅಂದರೆ ತುಂಬ ಜನ ಇರೋ ಫ್ಯಾಮಿಲಿನೇ ಆಗಿರಬೇಕು ಅಂತ ಏನಿಲ್ಲ. ಒಂದು ಚಿಕ್ಕ ಕುಟುಂಬ, ಗಂಡ ಹೆಂಡತಿ ಮಗು ಇಷ್ಟು ಇದ್ದರೆ ಕೂಡ ಖುಷಿಯಾಗಿ ಇರ್ಬೋದು. ಈ ರೀತಿ ಖುಷಿಯಾಗಿ ಇರುವಂತಹ ಒಂದು ಚಿಕ್ಕ ಫ್ಯಾಮಿಲಿನೇ ನಮ್ಮ ಮೇರಿಯವರ ಫ್ಯಾಮಿಲಿ. ಈ ರೀತಿ ಖುಷಿಯಾಗಿರುವಾಗ ಮೇರಿಗೆ ಆರೋಗ್ಯದ ಸಮಸ್ಯೆ ಬರುತ್ತೆ. ಅವರ ಹೊಟ್ಟೆ ತುಂಬಾ ಊದ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗಿರುವಾಗ ಅವರ ಗಂಡ ಫ್ರೆಡ್ಡಿ ಅವರನ್ನು ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗ್ತಾನೆ. ಆಸ್ಪತ್ರೆಯಲ್ಲಿ ಅವನನ್ನು ಒಳಗಡೆ ಬಿಡೋದಿಲ್ಲ. ಮೇರಿನ ಒಳಗಡೆ ಕರ್ಕೊಂಡೋಗಿ ಎಲ್ಲ ರೀತಿಯ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿದ ತಕ್ಷಣ ಅವ್ರನ್ನ ಅಲ್ಲೇ ಅಡ್ಮಿಟ್ ಕೂಡ ಮಾಡ್ಕೋತಾರೆ. ಹಾಗೆ ಫ್ರೆಡ್ಡಿ ಕೂಡ ಮೇರಿನ ನೋಡೋದಕ್ಕೆ ಹೋಗ್ತಾನೆ. ಆಗ ಮೇರಿ ಹೇಳ್ತಾರೆ, ಫ್ರೆಡ್ಡಿ, ನನಗೆ ಇಲ್ಲಿ ಇರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ದಯವಿಟ್ಟು ಬೇಗ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು. ಮೇರಿ, ಅರ್ಥ ಮಾಡ್ಕೊ, ನೀನೇನು ಜೀವನ ಪೂರ್ತಿ ಇಲ್ಲೇ ಇರೋಲ್ಲ, ಜಸ್ಟ್ ಟ್ರೀಟ್ಮೆಂಟ್ ಆಗೋವರೆಗೂ ಮಾತ್ರ ಇಲ್ಲಿ ಇರಬೇಕಾಗುತ್ತೆ ಅಷ್ಟೇ. ಹಾಗಾದರೆ ಫ್ರೆಡ್ಡಿ, ನನಗೆ ಏನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ನೀವು ಹೇಳ್ತೀರಾ ಅಂದಾಗ ಫ್ರೆಡ್ಡಿನೂ ಕೂಡ ಬೇರೆ ದಾರಿ ಇಲ್ಲದೆ ಮೇರಿಗೆ ಕ್ಯಾನ್ಸರ್ ಕಾಯಿಲೆ ಇರೋಂಥ ವಿಷಯನ ತಿಳಿಸ್ತಾನೆ. ಇದನ್ನು ಕೇಳಿ ಮೇರಿಗಂತೂ ತುಂಬಾ ಶಾಕ್ ಆಗುತ್ತೆ. ಯಾಕಂದರೆ ಕ್ಯಾನ್ಸರ್ ಬಂದು ಉಳಿದವರು ತುಂಬಾ ಕಮ್ಮಿ. ಅಷ್ಟೇ, ತನ್ನ ಲೈಫ್ ಮುಗಿದೋಯ್ತು ಅಂತ ಮೇರಿ ತುಂಬಾ ಬೇಜಾರು ಮಾಡ್ಕೋತಾರೆ. ಅವ್ರಿಗಿಂತ ಫ್ರೆಡ್ಡಿಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಹೊರಗಡೆ ಬಂದು ಚೇರ್ ಮೇಲೆ ಕೂತ್ಕೊಂಡು ತುಂಬಾ ಅಳ್ಕೊಂಡು ನೊಂದ್ಕೋತಾ ಇರ್ತಾರೆ. ಆದರೆ ಮೇರಿ ತುಂಬಾ ಸ್ಟ್ರಾಂಗ್ ಲೇಡಿ. ಇದ್ರ ಬಗ್ಗೆ ಯೋಚನೆ ಮಾಡಿ ಕೊರಗೋದಕ್ಕೆ ಅವ್ರಿಗೆ ಇಷ್ಟ ಇರಲ್ಲ. ಹಾಗೆ ಅವ್ರ ಮೈಂಡ್ನ ಡೈವರ್ಟ್ ಮಾಡಬೇಕು ಅಂತ ಟ್ವಿಟ್ಟರ್ ಕಡೆ ಹೋಗ್ತಾರೆ. ಟ್ವಿಟ್ಟರಲ್ಲಿ ತುಂಬಾ ಟ್ವೀಟ್ ಮಾಡಿ ತನ್ನ ಮೈಂಡ್ನ ಡೈವರ್ಟ್ ಮಾಡ್ಕೋಬೋದು ಅಂತ ಅನ್ಕೋತಾ ಇರ್ತಾರೆ. ಆದರೆ ಯಾವತ್ತೂ ಕೂಡ ಅವರು ತನ್ನ ಬಗ್ಗೆ, ತನ್ನ ಕಾಯಿಲೆ ಬಗ್ಗೆ ಕನಿಕರ ಹುಟ್ಟಿಸ್ಕೋಬೇಕು ಅಂತ ಮಾಡಿರೋಲ್ಲ. ಅದರ ಬದಲಾಗಿ ಆ ಕ್ಯಾನ್ಸರ್ ಕಾಯಿಲೆನ ತುಂಬಾ ಲೇವಡಿ ಮಾಡಿ, ತುಂಬಾ ಗೇಲಿ ಮಾಡಿಕೊಂಡು ಪೋಸ್ಟ್ಗಳನ್ನ ಹಾಕ್ತಾಯಿರ್ತಾರೆ. ಇನ್ನೂ ಹೇಳಬೇಕು ಅಂದರೆ ಅವರು ಇದೊಂದು ಜ್ವರ ಅಷ್ಟೇ, ಏನು ಜ್ವರಕ್ಕಿಂತ 1000 ಪಟ್ಟು ಹೆಚ್ಚು ಅಷ್ಟೇ ಅಂತ ತುಂಬ ಫನ್ ಮಾಡಿಕೊಂಡು ಪಾಸಿಟಿವ್ ಆಗಿ ಟ್ವೀಟ್ ಹಾಕ್ಕೊಂಡು ಇರ್ತಾರೆ. ಈ ರೀತಿ ಅವರು ಟ್ವೀಟ್ ಮಾಡ್ತಾ ತುಂಬ ಜನ ಅವರಿಗೆ ಮೆಸೇಜ್ ಕೂಡ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಬ್ಬ ಕ್ಯಾನ್ಸರ್ ಪೇಷಂಟ್ಗೆ ಇಷ್ಟ ಆಗದಿರೋ ವಿಷಯ ಅಂದರೆ ಯಾರಾದರೂ ಬಂದು ಅವ್ರ ಹತ್ರ ಏನು ಚಿಂತೆ ಮಾಡಬೇಡ, ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳೋದು. ಹೀಗೆ ಮೇರಿಗೆ ಒಂದು ಸಪ್ರೇಟ್ ವಾರ್ಡ್ ಕೂಡ ಕೊಡ್ತಾರೆ. ಅದರಲ್ಲಿ ನರ್ಸ್ ಅವ್ರಿಗೆ ಹೇಳ್ತಾರೆ, ನಿಮಗೇನಾದರೂ ಸಹಾಯ ಬೇಕಾದರೆ ಈ ಬಟನ್ನ ಪ್ರೆಸ್ ಮಾಡಿ, ನಾವು ತಕ್ಷಣವೇ ಬಂದು ನಿಮಗೆ ಸಹಾಯ ಮಾಡ್ತೀವಿ ಅಂತ. ಹಾಗೆ ಫ್ರೆಡ್ಡಿ ಕೂಡ ಒಳಗೆ ಬರ್ತಾರೆ. ಒಳಗೆ ಬಂದು, ಮೇರಿ, ರೂಮ್ ಹೇಗಿದೆ, ಚೆನ್ನಾಗಿದೆ ಅಲ್ವಾ, ನಿನಗೇನಾದರೂ ಬೇಕಾಗಿದೆಯಾ, ಇಲ್ಲಿ ನೋಡು ಬಾಲ್ಕನಿ ಇದೆ, ಬಾ ವ್ಯೂನ ಚೆಕ್ ಮಾಡೋಣ ಅಂತ ಅಲ್ಲಿ ನೋಡಿದ್ರೆ ಅಲ್ಲಿ ಬರೀ ಕಾಂಕ್ರೀಟ್ ಬಿಲ್ಡಿಂಗ್ಗಳು ಮಾತ್ರ ಇರುತ್ತೆ. ಈಗಿರಬೇಕಾದ್ರೆ ಫ್ರೆಡ್ಡಿಗೆ ತುಂಬಾ ಫೀಲ್ ಆಗುತ್ತೆ. ಮೇರಿ ಹತ್ರ ಬಂದು ಹಣೆನ ಟಚ್ ಮಾಡ್ತಾರೆ. ಯಾಕೆಂದರೆ ಕಳೆದ 19 ವರ್ಷ ಇಬ್ಬರು ತುಂಬಾ ಸಂತೋಷವಾಗಿತ್ತು. ಆದರೆ ಈಗ ಜೀವನನೇ ಮುಗಿತಾ ಇದೆ ಅಂತ ತಿಳ್ಕೊಂಡು ಫ್ರೆಡ್ಡಿಗೆ ತುಂಬಾ ಬೇಜಾರಾಗುತ್ತೆ. ಆಗ ಮೇರಿ ಹೇಳ್ತಾರೆ, ಫ್ರೆಡ್ಡಿ, ನೀವು ಬೇಕಾದರೆ ಮನೆಗೆ ಹೋಗಿ ಮಲ್ಕೊಳ್ಳಿ, ನಿಮಗೆ ಹಾಸ್ಪಿಟಲ್ ಸ್ಮೆಲ್ಲೆಲ್ಲ ಇಷ್ಟ ಆಗಲ್ಲ ಅಲ್ವಾ. ಮೇರಿ,
ನಾನು ನಿನ್ನನ್ನು ಬಿಟ್ಟು ಏಕೆ ಮನೆಗೆ ಹೋಗಲಿ, ನೀನು ಯಾವತ್ತು ಮನೆಗೆ ವಾಪಸ್ ಬರ್ತೀಯೋ ಅವತ್ತೇ ನಾನು ಕೂಡ ಮನೆಗೆ ಹೋಗೋದು ಅಂದಾಗ, ಸರಿ ಫ್ರೆಡ್ಡಿ, ಆದರೆ ನನ್ನ ಮಗ ಟಾಮಿ ಎಲ್ಲಿದ್ದಾನೆ, ನಾನು ಅವನ್ನ ನೋಡಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ ಅಂತ ಮೇರಿ ಹೇಳಿದಾಗ, ಖಂಡಿತ ನಾನು ಅವನ್ನ ನಿನ್ನ ಹತ್ರ ಕರ್ಕೊಂಬರ್ತೀನಿ ಮೇರಿ, ಅವನಿಗೂ ಕೂಡ ನಿನ್ನನ್ನು ನೋಡಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಅಂತ ಹೇಳಿ ತನ್ನ 3 ವರ್ಷ ಮಗ ಟಾಮಿನ ಕರ್ಕೊಂಬರೋದಕ್ಕೆ ಫ್ರೆಡ್ಡಿನೂ ಕೂಡ ಹೋಗ್ತಾನೆ. ಹೀಗಿರಬೇಕಾದ್ರೆ ಟಾಮಿನ ಕರ್ಕೊಂಡು ಹಾಸ್ಪಿಟಲ್ಗೆ ಬರ್ತಾನೆ. ಆ ಮುಗ್ಧ ಮಗು ಟಾಮಿ ಹೇಳ್ತಾನೆ, ಅಪ್ಪ, ಕೆಲವೊಂದು ಸ್ಪೈಡರ್ಗೆ ಬರೀ 4 ಕತ್ರ ಇರುತ್ತಂತೆ, ಆ ಸ್ಪೈಡರ್ ಕಚ್ಚಿದ್ರೆ ನಾವು ಕೂಡ ಸ್ಪೈಡರ್ ಮ್ಯಾನ್ ಆಗ್ತೀವಂತೆ ಅಂತ ತುಂಬ ಮುಗ್ಧತನವಾಗಿ ಮಾತಾಡಿಕೊಂಡು ಅವಳಿರೋವಂಥ ಆ ರೂಮ್ ಬಳಿಗೂ ಕೂಡ ರೀಚ್ ಆಗ್ತಾರೆ. ಈ ರೀತಿ ರೀಚ್ ಆದಾಗ ಅಮ್ಮನ ನೋಡಿದ ತಕ್ಷಣ ಅವನಿಗೆ ತುಂಬಾ ಖುಷಿ ಆಗುತ್ತೆ. ತುಂಬ ಖುಷಿಯಾಗಿದ್ದ ತಕ್ಷಣ ಮಮ್ಮಿ ಅಂತ ಓಡಿ ಬಂದು ತಪ್ಪಿಕೊಡ್ತಾನೆ. ಮೇರಿ ಕೂಡ ಅವನು ನೋಡಿ ತುಂಬಾ ಮುದ್ದು ಮಾಡ್ತಾಳೆ ಹಾಗೂ ಖುಷಿ ಪಡ್ತಾಳೆ. ಟಾಮಿ ಅಮ್ಮನಿಗೆ ಜ್ವರ ಇದೆ ಅಂತ ಅಂದ್ಕೊಂಡಿರ್ತಾನೆ. ಹಾಗೆ ಟಾಮಿ ಜೊತೆ ಆಟ ಆಡ್ತಾ ಮೇರಿ ಹೇಳ್ತಾಳೆ, ಹೇ ಟಾಮಿ, ಇದು ನಮ್ಮ ಮನೇಲಿರುವಂಥ ಸಾಧಾರಣ ಬೆಡ್ ರೀತಿ ಅಲ್ಲ, ಇದೊಂದು ರೋಬೋಟ್ ಬೆಡ್ ಇದ್ದ ಹಾಗೆ, ಅಲ್ಲಿರೋ ಬಟನ್ನ ಪ್ರೆಸ್ ಮಾಡು ಅಂದಾಗ ಅವನು ಕೂಡ ಹೋಗಿ ಆ ಬಟನ್ನ ಪ್ರೆಸ್ ಮಾಡ್ತಾನೆ. ಆಗ ಮೇರಿ, ಟಾಮಿ ಬೇಗ ಕಾಪಾಡು, ಈ ರೋಬೋಟ್ ಬೆಡ್ ನನ್ನನ್ನು ಹಿಡ್ಕೊಳ್ಳೋಕ್ಕೆ ನೋಡ್ತಾ ಇದೆ ಅಂದಾಗ, ಮಮ್ಮಿ ನನಗೆ ಗೊತ್ತು, ನಾನೀಗ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ರಾಕೆಟ್ ಬಂದು ಬೀಳುತ್ತೆ, ಆಗ ಎಲ್ಲನೂ ಬ್ಲಾಸ್ಟ್ ಆಗುತ್ತೆ, ನೀನು ಮಾತ್ರ ಸೇಫ್ ಆಗ್ತೀಯಾ ಅಂತ ಹೇಳಿದಾಗ ಇಬ್ಬರೂ ತುಂಬಾ ಖುಷಿ ಪಡ್ತಾರೆ. ಹಾಗೆ ತುಂಬಾ ಖುಷಿಯಾಗಿ ಕಾಲನೂ ಕೂಡ ಕಳೀತಾರೆ. ಹೀಗೆ ಆಟಾಡಿ ರಾತ್ರಿ ವೇಳೆ ಕೂಡ ಆಗುತ್ತೆ. ಟಾಮಿನ ತನ್ನ ಮನೆಯಲ್ಲಿರೋ ಅವರ ಅಮ್ಮನ ಬಳಿ ಬಿಟ್ಟು ಬರ್ತಾನೆ ಫ್ರೆಡ್ಡಿ. ಈ ಕಡೆ ಮೇರಿನೂ ಟ್ವಿಟ್ಟರಲ್ಲಿ ತುಂಬ ವಿಷಯಗಳ ಬಗ್ಗೆ ಟ್ವೀಟ್ ಮಾಡ್ತಾನೆ ಇರ್ತಾರೆ. ಅಲ್ಲೇ ಫ್ರೆಡ್ಡಿನೂ ಕೂಡ ಇರ್ತಾರೆ. ಆಗ ಫ್ರೆಡ್ಡಿ ಬಳಿ ಹೇಳ್ತಾರೆ, ಏ ಫ್ರೆಡ್ಡಿ, ನನಗೆ ಒಂದು ನೋಟ್ಬುಕ್ ಕೊಡಿಸ್ತೀಯಾ, ನೋಡೋಕ್ಕೆ ತುಂಬಾ ಚೆನ್ನಾಗಿರಬೇಕು, ಯಾಕೆಂದರೆ ನಾನು ನನ್ನ ಮಗ ಟಾಮಿಗೋಸ್ಕರ ತುಂಬಾ ವಿಷಯಗಳನ್ನ ಬರಿಬೇಕು ಅಂತ ಅನ್ಕೋತಾ ಇದ್ದೀನಿ ಅಂದಾಗ ಫ್ರೆಡ್ಡಿನೂ ಕೂಡ ಅದಕ್ಕೆ ಒಪ್ಕೋತಾರೆ. ಹೀಗೆ ನೆಕ್ಸ್ಟ್ ಡೇ ಆಗುತ್ತೆ. ಆಗ ಡಾಕ್ಟರ್ ಬಂದು ಮೇರಿನ ಚೆಕಪ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮೇರಿ, ಹೇಗಿದ್ದೀರಾ, ನಿಮಗೆ ರೂಮ್ ಎಲ್ಲನೂ ಕೂಡ ಕಂಫರ್ಟಬಲ್ ಆಗಿ ಇದೆ ಅಲ್ವಾ? ಎಲ್ಲನೂ ಸೂಪರ್ ಆಗಿದೆ ಡಾಕ್ಟರ್, ಬಟ್ ನಿಮ್ಮ ಹತ್ರ ಏನೋ ಒಂದು ವಿಷಯನ ಕೇಳಬೇಕು, ಆದರೆ ಅದು ಹೇಗೆ ಕೇಳೋದು ನನಗೆ ಗೊತ್ತಾಗ್ತಾ ಇಲ್ಲ. ಏನೂ ಇಲ್ಲ ಮೇರಿ, ನಿಮಗೆ ಏನೇ ಅನಿಸಿದ್ರು ಏನೇ ಡೌಟ್ ಇದ್ರೂ ನಾನು ಬಿಡೋದು ಅಂದಾಗ ಮೇರಿ ಹೇಳ್ತಾರೆ, ಡಾಕ್ಟರ್, ನನಗೆ ನೋವು ತುಂಬಾ ಜಾಸ್ತಿ ಆದಾಗ ನನಗೆ ಸೆಡೇಷನ್ ಕೊಟ್ಟು ಪರ್ಮನೆಂಟಾಗಿ ಮಲಗಿಸ್ತೀರಾ ಅಲ್ವಾ ಅಂದಾಗ, ನೋಡಿ ಮೇರಿ, ಅದ್ರ ಬಗ್ಗೆ ಮಾತಾಡೋ ಸಮಯ ಇದಲ್ಲ. ಈಗ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ನಿಮ್ಮ ಆರೋಗ್ಯದಲ್ಲಿ ಎಲ್ಲನೂ ಕೂಡ ಕಂಟ್ರೋಲಲ್ಲೇ ಇದೆ. ಯಾವುದಕ್ಕೂ ಕೂಡ ನೀವು ಚಿಂತೆ ಮಾಡಬೇಡಿ, ಎಲ್ಲನೂ ಬೇಗನೆ ಸರಿ ಹೋಗುತ್ತೆ ಅಂತಾರೆ. ಆದರೆ ಮೇರಿಗೆ ಒಂದು ಸಂದೇಹ ಇರುತ್ತೆ, ಡಾಕ್ಟರ್, ನನಗೆ ಮಾತ್ರ ಯಾಕೆ ಈ ರೀತಿ ಕ್ಯಾನ್ಸರ್ ಕಾಯಿಲೆ ಬಂತು, ಇದಕ್ಕೆ ಏನಾದರೂ ಕಾರಣ ಇದೆಯಾ ಅಂದಾಗ ಡಾಕ್ಟರ್ ಹೇಳ್ತಾರೆ, ಮೇರಿ, ಈ ರೀತಿ ಕ್ಯಾನ್ಸರ್ ಕಾಯಿಲೆ ಬರೋದಕ್ಕೆ ಯಾವುದೇ ಒಂದು ರೀತಿ ಕಾರಣಗಳಿರೋಲ್ಲ, ಅದು ಜೀನ್ಸಿಂದ ಬರ್ಬೋದು, ನಿಮ್ಮ ಪೂರ್ವಜರಲ್ಲಿ ಯಾರಿಗಾದರೂ ಈ ಕಾಯಿಲೆ ಕೂಡ ಇದ್ದಿರ್ಬೋದು ಅಂತ ಅಂದಾಗ ಮೇರಿಗೆ ತುಂಬಾ ಬೇಜಾರಾಗುತ್ತೆ. ನಂತರ ಮೇರಿನ ನೋಡೋದಕ್ಕೆ ತುಂಬಾ ಅವರ ಫ್ರೆಂಡ್ಸ್ಗಳು ಬಂದಿರ್ತಾರೆ. ಅವರೆಲ್ಲರ ಜೊತೆ ಚೆನ್ನಾಗಿ ಕಾಲ ಕಳಿಬೇಕಾದ್ರೆ ಅವ್ರ ಗಂಡ ಫ್ರೆಡ್ಡಿನೂ ಇದನ್ನು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆಂದರೆ ಟಾಮಿಗೆ ಈಗ ತುಂಬಾ ಚಿಕ್ಕ ವಯಸ್ಸು, ಅವನಿಗೆ ಏನೇನು ಕೂಡ ಅರ್ಥ ಆಗಲ್ಲ. ಮುಂದೆ ಒಂದು ದಿನ ದೊಡ್ಡವನಾದ್ಮೇಲೆ ಈ ವಿಡಿಯೋನ ನೋಡಿ ಎಲ್ಲನೂ ಅರ್ಥ ಮಾಡ್ಕೊಳ್ಳಿ ಅಂತ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಮೇರಿನ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಅವನು ಹೇಳ್ತಾನೆ, ಟಾಮಿ, ಇವಳೇ ನಿಮ್ಮ ಅಮ್ಮ ಮೇರಿ, ಯಾರಿಗೂ ಯಾವತ್ತೂ ಕೆಟ್ಟದ್ದು ಬಯಸದೇ ಇರುವಂತಹ ವ್ಯಕ್ತಿ. ಆದರೆ ಏನು ಮಾಡೋದು, ಇವಳಿಗೆ ಈ ರೀತಿ ಪರಿಸ್ಥಿತಿ ಬಂದಿದೆ. ನನಗೆ ನಿಮ್ಮ ಅಮ್ಮ ಅಂದರೆ ತುಂಬಾ ಇಷ್ಟ, ಆದರೆ ಅವಳಿಗೆ ನೀನು ಅಂದ್ರೇ ತುಂಬ ಇಷ್ಟ ಅಂತ ಹೇಳಿದಾಗ ಮೇರಿಗೂ ತುಂಬಾ ಎಮೋಷ್ನಲ್ ಆಗಿ ಒಂದು ಕಿಸ್ನ ಕೂಡ ಕೊಡ್ತಾರೆ. ಆಮೇಲೆ ಮೇರಿ ಟ್ವಿಟ್ಟರಲ್ಲಿ ತುಂಬಾ ಟ್ವೀಟ್ ಮಾಡ್ತಾರೆ. ಟ್ವಿಟ್ಟರಲ್ಲಿ ಮೇರಿ ಕ್ಯಾನ್ಸರ್ ಬಂದಿರೋದನ್ನ ಫನ್ ಮಾಡ್ಕೊಂಡಿದ್ರು ಕೂಡ ಅವರಿಗೆ ತುಂಬಾ ನೋವಾಗ್ತಾ ಇರುತ್ತೆ. ಆದರೆ ತನ್ನ ಕಷ್ಟನ ಬೇರೆಯವ್ರ ಮೇಲೆ ಹಾಕೋದು ಮೇರಿಗೆ ಇಷ್ಟ ಇರೋಲ್ಲ. ಅದರಿಂದಾಗಿ ಫನ್ನಿಯಾಗಿ ಚೆನ್ನಾಗಿರೋ ಹಾಗೆ ತೋರಿಸ್ಕೋತಾ ಇರ್ತಾರೆ. ಆಗ ಅವರು ಒಂದು ಟ್ವೀಟ್ನ ಕೂಡ ಮಾಡ್ತಾರೆ, ಕ್ಯಾನ್ಸರ್ ತುಂಬಾ ಸೀರಿಯಸ್ ಆಗಿದೆ, ನಾಳೆನೇ ಏನು ಬೇಕಾದರೂ ಆಗ್ಬೋದು, ಆದರೆ ಏನು ಮಾಡೋದು, ನನ್ನ ಹತ್ರ ಹೇಳೋದಕ್ಕೆ ಇನ್ನೂ ತುಂಬಾ ಜೋಕ್ಗಳಿದ್ದಾವೆ ಅಂತ ಫನ್ನಾಗಿ ಟ್ವೀಟ್ ಮಾಡ್ತಾರೆ.
ಯಾವಾಗೆಲ್ಲ ಸಮಯ ಸಿಗುತ್ತೋ ಆಗೆಲ್ಲ ಟಾಮಿ ಜೊತೆ ಒಂದು ಮಗು ಥರ ಆಟ ಆಡ್ತಾ ಇರ್ತಾರೆ. ಎಷ್ಟೇ ಪ್ರೀತಿ ತೋರಿಸಿದ್ರೂ ಟಾಮಿಗೆ ಅರ್ಥ ಆಗ್ತಾ ಇರೋಲ್ಲ. ಸೊ ಟಾಮಿಗೋಸ್ಕರ ಒಂದು ಡೈರಿನ ಬರೆಯೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಈ ರೀತಿ ಬರೀತಾರೆ, ನನ್ನ ಪುಟ್ಟು ಟಾಮಿಗಾಗಿ ನಿನ್ನ ಅಮ್ಮ ಮೇರಿ ಬರಿತಾ ಇರೋ ಡೈರಿ ಇದು ಅಂತ ಬರೆದು ಒಂದು ಆರ್ಟ್ನ ಸಿಂಬಲ್ ಕೂಡ ಬರೀತಾರೆ. ದಿನ ಮೇರಿ ಟಾಮಿನ ನೋಡದೆ ಇರೋಕ್ಕೆ ಆಗ್ತಾ ಇರಲ್ಲ. ಟಾಮಿ, ನಿನ್ನ ಕರ್ಕೊಂಡು ಐಸ್ ಕ್ರೀಮ್ ತಿನ್ನೋಕ್ಕೆ ಹೋದಾಗ ನೀನು ನನ್ನ ಕೈನ ಬಿಟ್ಟು ಓಡಿ ಹೋಗ್ತಾ ಇದ್ದೆ. ನಾನು ಗದರಿಸಿದ ತಕ್ಷಣ ಮತ್ತೆ ವಾಪಸ್ ಬರ್ತಾ ಇದ್ದೆ. ಈ ಮೂಮೆಂಟ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಇದು ಮತ್ತೆ ನಡೆಯುತ್ತೋ ಇಲ್ಲ ನನಗೆ ಗೊತ್ತಿಲ್ಲ, ಆದರೆ ಅಮ್ಮ ಮಾತ್ರ ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಟಾಮಿ ಅಂತ ಆ ಬುಕ್ನಲ್ಲಿ ಬರೆದು ಸ್ವಲ್ಪನೇ ಆ ಬುಕ್ಕನ್ನು ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಮೇರಿ ಆರೋಗ್ಯ ತುಂಬಾ ಹಾಳಾಗೋಕ್ಕೆ ಶುರುವಾಗುತ್ತೆ. ಇವರಿಗೆ ತುಂಬಾ ನೋವಾಗ್ತಾ ಇರುತ್ತೆ, ಹಾಗೆ ಒದ್ದಾಡ್ತಾ ಇರ್ತಾರೆ. ಆಗ ಕಿಟಕಿಯಿಂದ ಏನೋ ಒಂದು ಶಬ್ದನೂ ಕೂಡ ಬರುತ್ತೆ. ಏನು ಅಂತ ಮೇರಿ ನೋಡೋದಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ದೊಡ್ಡ ಕ್ರೇನ್ ಇರುತ್ತೆ. ನರ್ಸ್ ಹತ್ರ ಅದ್ರ ಬಗ್ಗೆ ಕೇಳಿದಾಗ ಇಲ್ಲಿ ಒಂದು ಮಾಲ್ ಬರುತ್ತೆ ಮೇಡಮ್ ಅಂತ ಹೇಳ್ತಾರೆ. ಆಗ ಮೇರಿ ಅನ್ಕೋತಾರೆ, ಪ್ರಪಂಚ ಯಾರಿಗೋಸ್ಕರನೂ ಯಾವತ್ತೂ ನಿಲ್ಲಲ್ಲ. ನಮಗೆ ಏನೇ ಆದರೂ ಯಾರೂ ಕೇರ್ ಮಾಡಲ್ಲ. ಎಲ್ಲ ಬದಲಾಗ್ತಾನೆ ಇರುತ್ತೆ. ಈ ರೀತಿ ಇರುವಾಗ ಯಾಕೆ ನಾವು ಬೇರೆ ಯಾರು ಹೇಳೋ ವಿಷಯದಲ್ಲಿ ತಲೆ ಕೆಡಿಸ್ಕೊಂಡು ಇರಬೇಕು? ನಮ್ಮ ಜೀವನ ಇರೋದೇ ಚೆನ್ನಾಗಿ ಜೀವಿಸೋಕ್ಕೆ ಅಂತ ಅರ್ಥ ಮಾಡ್ಕೋತಾರೆ. ಟ್ವಿಟ್ಟರಲ್ಲಿ ಮತ್ತೆ ಟ್ವೀಟ್ ಮಾಡ್ತಾರೆ, ನಾನು ತಿನ್ನೋಕ್ಕಿಂತ ಹೆಚ್ಚಾಗಿ ವಾಮಿಟ್ ಮಾಡ್ತಾ ಇದ್ದೀನಿ ಮತ್ತು ತುಂಬ ಕಷ್ಟ ಆಗ್ತಾಯಿದೆ ನನಗೆ ಅಂತ. ಈ ರೀತಿ ಮೊದಲನೇ ಬಾರಿ ಅವರ ನೋವನ್ನ ಹೇಳ್ಕೊತಾರೆ. ಅವರಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಆದರೆ ಟಾಮಿ ಜೊತೆ ಕಳೆಯುವಂಥ ಆ 1-2 ಗಂಟೆ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಹಾಗೆ ಡೈರಿನೂ ಕೂಡ ಬರಿತಾ ಇರ್ತಾರೆ. ಟಾಮಿ, ನಾನು ಕೂಡ ಚಿಕ್ಕ ವಯಸ್ಸಿನಲ್ಲಿ ನಿನ್ನ ಥರನೇ ಇದ್ದೆ. ನಾನು ನಿನ್ನ ಜೊತೆ ತುಂಬ ಆಟ ಆಡಬೇಕು ಅಂತ ಅನ್ಕೋತಾ ಇದ್ದೀನಿ. ನಾನು ಸತ್ತ ಮೇಲೆ ಬದುಕಿರೋ ಎಲ್ಲ ಮನುಷ್ಯರ ಮೇಲೂ ತುಂಬಾ ಅಸೂಯೆ ಪಡ್ತೀನಿ. ಯಾಕೆಂದರೆ ಅವರೆಲ್ಲರೂ ಕೂಡ ನನ್ನ ಟಾಮಿ ಬೆಳೆದು ದೊಡ್ಡವನಾದ ಮೇಲೆ ಹೇಗಿರ್ತಾನೆ ಅಂತ ನೋಡ್ತಾರೆ. ಆದರೆ ನಾನು ತುಂಬಾ ನತದೃಷ್ಟಿ. ಈ ರೀತಿ ಅವರ ಮನಸ್ಸಲ್ಲಿ ಹಂಚೋ ಎಲ್ಲ ವಿಷಯನೂ ಕೂಡ ಬರೀತಾರೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಫ್ರೆಡ್ಡಿ ಒಂದು ಹೋಟೆಲಲ್ಲಿ ಊಟ ಮಾಡ್ತಾ ಇರ್ತಾನೆ. ಆಗ ಆ ವೆಯ್ಟರ್ ಬಂದು, ಸರ್, ನಿಮ್ಮ ವೈಫ್ ಆರ್ಟಿಕಲ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದರೆ ಫ್ರೆಡ್ಡಿಗೆ ಏನು ಕೂಡ ಅರ್ಥವಾಗಲ್ಲ. ಆಗ ವೆಯ್ಟರ್ ಬಂದು ನ್ಯೂಸ್ ಪೇಪರ್ನ ತೋರಿಸ್ತಾರೆ. ಅದರಲ್ಲಿ ತನ್ನ ವೈಫ್ ಮೇರಿ ಬಗ್ಗೆ ಇರೋ ಆರ್ಟಿಕಲ್ ನೋಡಿ ಫ್ರೆಡ್ಡಿ ತುಂಬಾ ಶಾಕ್ ಆಗ್ತಾರೆ. ಹಾಗೆ ಮೇರಿ ಹತ್ರನೂ ಕೂಡ ಅದನ್ನು ತೋರಿಸ್ತಾರೆ. ಇದನ್ನು ನೋಡಿ ಮೇರಿಗೂ ತುಂಬಾ ಖುಷಿ ಆಗುತ್ತೆ. ಫ್ರೆಡ್ಡಿ, ನಾನು ಫೇಮಸ್ ಆಗಿದ್ದೀನಿ ಅನಿಸುತ್ತೆ ಅಂತ ಹೇಳಿದಾಗ ಫ್ರೆಡ್ಡಿನೂ ಕೂಡ ಹೇಳ್ತಾನೆ, ಹೌದು ಮೇರಿ, ನೀನು ತುಂಬಾ ಫೇಮಸ್ ಆಗಿದ್ಯಾ. ತುಂಬ ಶೋಗಳಲ್ಲಿ ನಿನ್ನನ್ನು ಕರೀತಾ ಇದ್ದಾರೆ. ಹಾಗೆ ಟಿ ವಿ ಇಂಟರ್ವ್ಯೂ ಕೂಡ ಕರೆಯುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಹಾಗೆ ಅವರ ಗೆಳೆಯರು ಕೂಡ ಇದನ್ನು ತಿಳ್ಕೊಂಡು ಮೇರಿಗೆ ಕಂಗ್ರ್ಯಾಟ್ಸ್ ಮಾಡೋದಕ್ಕೆ ಬರ್ತಾರೆ. ಹಾಗೆ ಮೇರಿ, ನೀನು ಆಲ್ರೆಡಿ ಸೆಲೆಬ್ರಿಟಿ ಆಗೋಗಿದೆಯಾ, ಎಲ್ಲ ಕಡೆ ನಿನ್ನ ಬಗ್ಗೆನೇ ಮಾತು ಅಂತ ಖುಷಿ ಪಡ್ತಾರೆ. ಆಗ ಡಾಕ್ಟರ್ ಫ್ರೆಡ್ಡಿ ಹತ್ರ, ತುಂಬ ಥ್ಯಾಂಕ್ಸ್ ಫ್ರೆಡ್ಡಿ, ನಿಮ್ಮಿಂದ ನಮ್ಮ ಹಾಸ್ಪಿಟಲ್ ಕೂಡ ತುಂಬಾ ಫೇಮಸ್ ಆಗಿದೆ. ಹೌದು ಡಾಕ್ಟರ್, ಬಟ್ ಈಗ ಮೇರಿಗೆ ಒಂದು ಟಿ ವಿ ಚಾನಲ್ ಇಂಟರ್ವ್ಯೂ ಕರೆದಿದ್ದಾರೆ, ನಿಮ್ಮ ಒಪಿನಿಯನ್ ಏನು? ಇಲ್ಲ ಫ್ರೆಡ್ಡಿ, ಇದು ಹಾಸ್ಪಿಟಲ್, ಇಲ್ಲಿ ಕ್ಯಾಮ್ರಾ ಅಲೋ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬೇಕಾದರೆ ಫೋನ್ ಕಾಲ್ ಅಥವಾ ವಿಡಿಯೋ ಕಾಲಲ್ಲಿ ಇಂಟರ್ವ್ಯೂ ಕೊಡಿ ಅಂತ ಒಂದು ಒಳ್ಳೆಯ ಐಡಿಯಾನು ಕೂಡ ಕೊಡ್ತಾರೆ. ಆದರೆ ಮೇರಿಗೆ ತುಂಬಾ ನೋವಾಗ್ತಾ ಇರುತ್ತೆ. ಆಗ ನರ್ಸ್ ಪೇನ್ ಕಿಲ್ಲರ್ ಇಂಜೆಕ್ಷನ್ ಹಾಕೋಕ್ಕೆ ಬಂದಾಗ, ನನಗೆ ಇಂಜೆಕ್ಷನ್ ಬೇಡ, ಇಂಜೆಕ್ಷನ್ ತೊಗೊಂಡ್ರೆ ಪ್ರಜ್ಞೆ ತಪ್ಪೋ ಥರ ಆಗುತ್ತೆ, ಇಂಟರ್ವ್ಯೂನು ಕೂಡ ಕರೆಕ್ಟಾಗಿ ಕೊಡೋದಕ್ಕೆ ಆಗಲ್ಲ ಅಂತ ಮೇರಿ ಹೇಳ್ತಾರೆ. ಹಾಗೆ ಇಂಟರ್ವ್ಯೂ ಕೊಡೋದಕ್ಕೂ ಕೂಡ ರೆಡಿ ಆಗ್ತಾರೆ. ಇಂಟರ್ವ್ಯೂ ಸ್ಟಾರ್ಟ್ ಆದಾಗ ಇಂಟರ್ವ್ಯೂ ಮಾಡ್ತಾ ಇರೋರು ಮೇರಿ ಹತ್ರ, ನಿಮಗೆ ಈ ರೀತಿ ಕಾಯಿಲೆ ಇದ್ದರೂ ನೀವು ಟ್ವಿಟ್ಟರಲ್ಲಿ ತುಂಬಾ ಫನ್ನಿಯಾಗಿ ಜೋಕ್ ಮಾಡಿಕೊಂಡು ಇರ್ತಾ ಇದ್ದೀರಾ, ಈಗ ನಿಮ್ಮ ಮೂಡ್ ಹೇಗಿದೆ ಅಂತ ಕೇಳಿದಾಗ ಮೇರಿ ಹೇಳೋಷ್ಟು ಬ್ಯಾಡ್ ಆಗಿ ಏನಿಲ್ಲ, ಆದರೆ ಫನ್ ಮೂಡಲ್ಲೇ ಇದ್ದೀನಿ ಅಂತ ಹೇಳಿದಾಗ, ನನ್ನ ಸಮಯ ಈಗಲೇ ಬೇಕಾದರೂ ಮುಗಿಯುತ್ತೆ, ಬಟ್ ಹುಟ್ಟಿದ ಮೇಲೆ ಎಲ್ಲರೂ ಸಾಯಲೇಬೇಕಲ್ವಾ ಅಂತ ಫನ್ನಾಗೇ ಹೇಳ್ತಾರೆ. ಇಂಟರ್ವ್ಯೂ ಮಾಡೋರು, ಸರಿ ಮೇರಿ, ನಿಮಗೆ ಒಬ್ಬ ಮಗ ಇದ್ದಾನೆ ಅಂತ ಕೇಳ್ಪಟ್ವಿ,
ಅಂದಾಗ ನಿಮಿಷ ಮಾತ್ರ ಅಲ್ಲ, ಅವನನ್ನು ಒಂದೊಂದು ಕ್ಷಣನೂ ಕೂಡ ಮಿಸ್ ಮಾಡ್ಕೋತಾ ಇರ್ತೀನಿ. ಅವನಿಗೋಸ್ಕರ ತುಂಬ ವೀಡಿಯೋಸ್ ಮತ್ತು ಡೈರಿನೂ ಕೂಡ ರೆಡಿ ಮಾಡಿದ್ದೀನಿ. ಅವನಿಗೆ ಮುಂದೆ ಒಂದು ದಿನ ಅದನ್ನೆಲ್ಲ ನೋಡಿದಾಗ ಅಮ್ಮನ ಪ್ರೀತಿ ಖಂಡಿತ ಅರ್ಥ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಈ ರೀತಿ ಅವ್ರು ಹೇಳಬೇಕಾದ್ರೆ ಈ ಲೈವ್ ವಿಡಿಯೋನ ನೋಡಿದವರೆಲ್ಲರೂ ಕೂಡ ತುಂಬಾ ಬೇಜಾರು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸರಿ ಮೇರಿ, ನಿಮಗೆ ಎಷ್ಟು ವಯಸ್ಸಾಗಿದೆ? ನನಗೆ ಈಗ 42 ವರ್ಷ. ಇನ್ನೂ 2 ದಿನದಲ್ಲಿ ನನಗೆ 43 ವರ್ಷಗಳು ಕೂಡ ಆಗುತ್ತೆ. ಯಾರಿಗೂ ಗೊತ್ತು, ಆ 2 ದಿನದಲ್ಲಿ ನನಗೆ ಏನು ಬೇಕಾದರೂ ನಡೀಬೋದು ಅಂತ ಹೇಳಿ ಇಂಟರ್ವ್ಯೂನು ಕೂಡ ಮುಗಿಸ್ತಾರೆ. ಇದನ್ನು ಕೇಳಿ ತುಂಬ ಜನ ಮೇರಿಗೆ ಗಿಫ್ಟ್ ಕಳಿಸೋಕ್ಕೆ ಶುರು ಮಾಡ್ತಾರೆ. ಅದು ಹಾಸ್ಪಿಟಲ್ ಅಡ್ರೆಸ್ಗೆ ಕಳಿಸೋಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಒಂದು ತಲೆಗೆ ಹಾಕೋ ಬ್ಯಾಂಡ್ ಕೂಡ ಇರುತ್ತೆ. ಅದನ್ನು ಹಾಕ್ಕೊಂಡು ಫ್ರೆಡ್ಡಿ ಹತ್ರ, ಫ್ರೆಡ್ಡಿ ನಾನು ಹೇಗೆ ಕಾಣ್ತಾ ಇದ್ದೀನಿ, ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಾ ಅಂತ ಕೇಳಿದಾಗ ಅವನು, ಮೇರಿ ನೀನು ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತಲೂ ಹೇಳ್ತಾನೆ. ಇದೇ ರೀತಿ ಅದರಲ್ಲಿ ಒಂದು ಮಿರರ್ ಹಾಗೂ ಒಂದು ಬೆಕ್ಕಿನ ಗೊಂಬೆ ರೀತಿ ಇರುವಂಥ ಗಿಫ್ಟ್ ಕೂಡ ಇರುತ್ತೆ. ಜೊತೆಗೆ ಸ್ವೀಟ್ ಮತ್ತು ಕೇಕ್ನ ನರ್ಸ್ಗಳು ಕೂಡ ತಗೊಬರ್ತಾರೆ. ಟಾಮಿಗೋಸ್ಕರ ಒಂದು ಕೇಕ್ನ ಇಟ್ಕೊಂಡು ಮಿಕ್ಕಿದೆಲ್ಲನೂ ಹಂಚೋದಕ್ಕೆ ಅಂತ ಕೊಡ್ತಾರೆ. ಟಾಮಿಗಾಗಿ ಡೈರಿನ ಬರ್ಕೊಂಡು ಅವನ ಜೊತೆ ಆಟ ಆಡಿಕೊಂಡು ಸ್ವಲ್ಪ ದಿನ ಕಳೆದಾಗ ಅವರಿಗೆ ನೋವು ತುಂಬಾ ಜಾಸ್ತಿ ಆಗುತ್ತೆ. ಆಗ ಡಾಕ್ಟರ್ ಅವ್ರನ್ನ ಮೀಟ್ ಮಾಡಿ ಹೇಳ್ತಾರೆ, ಮೇರಿ ನೀವು ಮೊದಲು ಹೇಳಿದ ಹಾಗೆ ಒಂದು ಆಪ್ಷನ್ ಕೂಡ ಇದೆ. ಏನು ಅಂತಂದರೆ, ಈ ರೀತಿ ತುಂಬಾ ನೋವು ಅನುಭವಿಸೋಂಥ ಪೇಷಂಟ್ಗೆ ನಾವು ಟರ್ಮಿನಲ್ ಸೆಡೇಷನ್ ಅಂತ ಒಂದು ಇಂಜೆಕ್ಷನ್ನ ಕೊಡ್ತೀವಿ. ಈ ಇಂಜೆಕ್ಷನ್ ಕೊಟ್ಟರೆ ನೀವು ಅನುಭವಿಸೋ ನೋವು ನಿಮಗೆ ಏನೂ ಕೂಡ ಗೊತ್ತಾಗಲ್ಲ. ಆದರೆ ನೀವು ನಿದ್ದೆ ಮಾಡಿದ ರೀತಿ ಪ್ರಜ್ಞೆ ತಪ್ಪಿ ಮಲಗಿರ್ತೀರ. ಹಾಗೆಯೇ ಕೂಡ ನಿಮಗೆ ನಿಮ್ಮ ಸಾವನ್ನು ಕೂಡ ಬಂದುಬಿಡುತ್ತೆ. ಆದರೆ ಇದು ಯಾವಾಗ ತಗೋಬೇಕು ಅಂತ ಡಿಸೈಡ್ ಮಾಡಬೇಕಾಗಿರೋದು ನೀವು. ದಯವಿಟ್ಟು ನಿಮ್ಮ ಒಪಿನಿಯನ್ನ ತಿಳಿಸಿ ಅಂದಾಗ ಅವರು, ಡಾಕ್ಟರ್ ನಾನು ನನ್ನ ಮಗನಿಗೋಸ್ಕರ ಒಂದು ಡೈರಿ ಬರಿತಾ ಇದ್ದೀನಿ. ಆ ಡೈರಿಲಿ ಇನ್ನೂ 10 ಪುಟ ಮಾತ್ರ ಬಾಕಿ ಇದೆ. ಅದು ಮುಗಿಯೋದಕ್ಕೆ ಇನ್ನೂ 1 ವಾರ ಆಗ್ಬೋದು. ಅದರ ನಂತರ ನಾನು ನಿಮಗೆ ಸೆಡೆಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತೀನಿ ಡಾಕ್ಟರ್ ಅಂತ ಹೇಳ್ತಾರೆ. ಹೀಗೆ ಮೇರಿ ಬರ್ತ್ಡೇ ಕೂಡ ಬರುತ್ತೆ. ಅವರ ಫ್ರೆಂಡ್ಸ್ ಎಲ್ಲ ಆ ರೂಮ್ನೇ ಫುಲ್ ಡೆಕೋರೇಷನ್ ಕೂಡ ಮಾಡಿರ್ತಾರೆ. ಹಾಗೆ ರಾತ್ರಿ ಫ್ರೆಡ್ಡಿ ಬಳಿ ಮೇರಿ ಹೇಳ್ತಾರೆ, ನೆಕ್ಸ್ಟ್ ಫ್ರೈಡೇ ಓಕೆನಾ ಫ್ರೆಡ್ಡಿ ಅಂದಾಗ ಫ್ರೆಡ್ಡಿಗೆ ಏನೂ ಕೂಡ ಅರ್ಥ ಆಗಲ್ಲ. ಆಗ ಮೇರಿ ಹೇಳ್ತಾರೆ, ಈ ರೀತಿ ಡಾಕ್ಟರ್ ಬಂದು ನನಗೆ ಡೇಟ್ ಫಿಕ್ಸ್ ಮಾಡೋಕ್ಕೆ ಹೇಳಿದ್ದಾರೆ, ಅದಕ್ಕೆ ನಿರ್ಧಾರ ಮಾಡಿದ್ದೀನಿ ಫ್ರೆಡ್ಡಿ. ಅದಕ್ಕೂ ಮುಂಚೆ ನಾನು ಟಾಮಿನ ನೋಡಬೇಕು, ಅವನ್ನ ಗಟ್ಟಿಯಾಗಿ ತಪ್ಪಿಕೊಂಡು ರಾತ್ರಿಯೆಲ್ಲ ನಿದ್ದೆ ಮಾಡಬೇಕು ಅಂದಾಗ ಅದಕ್ಕೇನು ಖಂಡಿತ ನಾನು ಕರ್ಕೊಂಬರ್ತೀನಿ ಅಂತ ಫ್ರೆಡ್ಡಿ ಹೇಳ್ತಾರೆ. ಆದರೆ ಫ್ರೆಡ್ಡಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ, ತುಂಬಾ ದುಃಖದಲ್ಲೂ ಇರ್ತಾರೆ. ಯಾಕೆಂದರೆ ತನ್ನ ಹೆಂಡತಿ ಇನ್ನೂ ಸ್ವಲ್ಪ ದಿನವೇ ಬದುಕಿರೋದು ಅಂತ ಗೊತ್ತಾದ ಮೇಲೆ ಫ್ರೆಡ್ಡಿಗೆ ಅದನ್ನು ತಡ್ಕೊಳ್ಳೋದಕ್ಕೆ ಆಗ್ತಾನೇ ಇರಲ್ಲ. ಮೇರಿ ಬೇಕಾದರೆ ಇನ್ನೂ ಸ್ವಲ್ಪ ದಿನ ಬದುಕಿರಬಹುದು, ಆದರೆ ಮಾರ್ಫಿನ್ ಇಂಜೆಕ್ಷನ್ ಅಂದರೆ ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ತೊಗೊಂಡು ಬದುಕೋದು ತುಂಬಾ ಕಷ್ಟ. ಅವರಿಗೆ ಆಗಾಗ್ಗೆ ತುಂಬಾ ನೋವಾಗೋದಕ್ಕೆ ಶುರುವಾಗುತ್ತೆ. ಅವರಿಗೆ ಅವ್ರ ಮಗನ ಜೊತೆ ಆಟಾಡೋಕ್ಕೂ ಕೂಡ ಆಗ್ತಾರಲ್ಲ. ಇದರಿಂದ ಟರ್ಮಿನಲ್ ಸೆಡೇಷನ್ ತಗೊಂಡು ನಾವು ಮಲಗಿರೋ ಹಾಗೇ ಸತ್ತೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಈ ರೀತಿಯಾದ ಒಂದು ಡಿಸಿಷನ್ನ ಕೂಡ ತಗೋತಾರೆ. ಈ ರೀತಿ ಇರುವಾಗ ಡಾಕ್ಟರ್ಸ್ ಫ್ರೆಡ್ಡಿನ ಕರೆದು ಹೇಳ್ತಾರೆ, ಫ್ರೆಡ್ಡಿ ನೀವು ನಿಮ್ಮ ವೈಫ್ನ ಡಿಸ್ಚಾರ್ಜ್ ಮಾಡಿಕೊಂಡು ಕರ್ಕೊಂಡು ಹೋಗಿ, ನಿಮಗೆ ಟರ್ಮಿನಲ್ ಸೆಡೇಷನ್ ಮಾಡೋದು ಹೇಗೆ ಅಂತ ನಾವು ಅಸಿಸ್ಟ್ ಮಾಡ್ತೀವಿ. ಹಾಗೆ ನಿಮ್ಮ ಮನೆಯಲ್ಲೇ ಆ ಟರ್ಮಿನಲ್ ಸೆಡೇಷನ್ನ ಕೊಡೋಣ. ಹಾಗೆ ನೀವು ಅವ್ರನ್ನ ಕರೆಕ್ಟಾಗೂ ಮಾನಿಟರ್ ಮಾಡಿ ಅವರು ತೀರು ಹೋದ್ಮೇಲೆ ನೀವು ಎಲ್ಲರಿಗೂ ಕೂಡ ತಿಳಿಸ್ಬೋದು. ಯಾಕೆಂದರೆ ಈ ರೀತಿಯಾಗಿ ಮೇರಿ ಅವರಿಂದ ನಮ್ಮ ಹಾಸ್ಪಿಟಲಿಗೆ ಒಳ್ಳೆಯ ಹೆಸರು ಬಂದಿದೆ. ಅವ್ರಿಗೇನಾದರೂ ನಡೆದ್ರೆ ಜನ ಎಲ್ಲ ನಮ್ಮನ್ನು ತುಂಬ ನೆಗೆಟಿವ್ ಆಗಿ ನೋಡ್ತಾರೆ ಅಂತ ಹೇಳ್ತಾರೆ. ಈ ರೀತಿ ಇರುವಾಗ ಫ್ರೆಡ್ಡಿಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಅಂತಂದರೆ ಅವನು ಅಂದ್ಕೊಂಡಿರ್ತಾನೆ ಮೇರಿ ತುಂಬಾ ನೋವು ಅನುಭವಿಸ್ತಾ ಇದ್ದಾಳೆ, ಅವಳಿಗೆ ಹೇಗಾದರೂ ಮುಕ್ತಿ ಕೊಡಬೇಕು ಅಂತ. ಈ ರೀತಿ ಇರುವಾಗ ತನ್ನ ಫ್ರೆಂಡ್ ಒಬ್ಬ ಡಾಕ್ಟರ್ ಇರ್ತಾನೆ, ಅವನ ಬಳಿ ಹೋಗಿ ಒಪಿನಿಯನ್ ಕೇಳ್ತಾನೆ. ಅವನು ಹೇಳ್ತಾನೆ, ಫ್ರೆಡ್ಡಿ ಟರ್ಮಿನಲ್ ಸೆಡೇಷನ್ ಅನ್ನೋದು ತುಂಬಾ ಕಷ್ಟವಾದ ಪ್ರೊಸೆಸ್ ಹಾಗೂ ತುಂಬಾ ಲಾಂಗ್ ಪ್ರೊಸೆಸ್. ನೀನು ಎಲ್ಲನೂ ಕೂಡ ಕರೆಕ್ಟಾಗಿ ಮಾನಿಟ್ರ್ ಮಾಡಬೇಕು. ಅಷ್ಟೇ ಅಲ್ಲ, ಅದು 5, 6, 7 ಎಷ್ಟು ದಿನ ಬೇಕಾದರೂ ಆಗ್ಬೋದು. ಅದಕ್ಕಿಂತ ಇನ್ನೂ ತುಂಬ ಈಸಿಯಾದ ದಾರಿನೇ ಇದೆ. ನಿನ್ನ ಹೆಂಡತಿಯ ನೋವನ್ನು ಕೊನೆ ಮಾಡೋದಕ್ಕೆ ತುಂಬ ಬೇಗನೆ ಅವರು ಮುಕ್ತಿ ಪಡ್ಕೊಂಡ್ರೆ ಒಳ್ಳೆಯದು ಅನ್ನೋ ರೀತಿ ಹೇಳಿದಾಗ ಅವನು ಕೂಡ ಒಂದು ಐಡಿಯಾನ ಕೊಡ್ತಾನೆ. ಅದೇನು ಅಂತಂದರೆ, ನಿನ್ನ ವೈಫ್ ಡಿಸ್ಚಾರ್ಜ್ ಆಗಬೇಕಾದ್ರೆ IV ಲೈನ್ನ ಹಾಗೆ ಇರೋ ಹಾಗೆ ನೋಡ್ಕೊ.
ಆ IV ಲೈನಿಗೆ ಪೊಟ್ಯಾಷಿಯಂ ಕ್ಲೋರೈಡ್ ಇಂಜೆಕ್ಷನ್ ಮಾಡಿದ್ರೆ ಸಾಕು, ಒಂದೇ ದಿನದಲ್ಲೇ ಅವರ ಆತ್ಮ ನಿಂತೋಗುತ್ತೆ. ಈ ವಿಷಯನ ಮೇರಿಗೂ ಕೂಡ ಫ್ರೆಡ್ಡಿ ತಿಳಿಸ್ತಾನೆ. ಮೇರಿಗೂ ಕೂಡ ಈ ರೀತಿ ನೋವು ಅನುಭವಿಸೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಬಟ್ ಅವರು ಫ್ರೆಡ್ಡಿಗೆ, ನಾನು ಡಿಸ್ಚಾರ್ಜ್ ಆಗಿ ಒಂದೇ ದಿನದಲ್ಲಿ ಈ ರೀತಿ ನಡೆದ್ರೆ ಎಲ್ಲರಿಗೂ ಕೂಡ ನಿನ್ನ ಮೇಲೆ ಡೌಟ್ ಬರುತ್ತೆ, ಆಗ ನೀನು ಜೈಲಿಗೆ ಹೋಗ್ಬೇಕಾಗತ್ತೆ, ಆಗ ನಮ್ಮ ಮಗನ್ನ ಯಾರು ನೋಡ್ಕೋತಾರೆ ಫ್ರೆಡ್ಡಿ ಅಂತ ಕೇಳಿದಾಗ ಅವನಿಗೂ ಕೂಡ ಆ ವಿಷಯ ಅರ್ಥ ಆಗುತ್ತೆ. ಈಗಿರುವಾಗ ಸಡನ್ನಾಗಿ ಅಲ್ಲಿರೋಂಥ ಒಂದು ನರ್ಸ್ ಬಂದು ಸೆಡೇಷನ್ನ ಇಲ್ಲೇ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಫಾರ್ಮಲ್ಲಿ ಸಿಗ್ನೇಚರ್ ಕೂಡ ತಗೊಂಡು ಹೋಗ್ತಾರೆ. ಈ ವಿಷಯ ಅವರ ಕ್ಲೋಸ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಬಿಟ್ಟು ಇನ್ಯಾರಿಗೂ ಕೂಡ ಗೊತ್ತಿರಲ್ಲ. ಮೇರಿಯ ಕ್ಲೋಸ್ ಫ್ರೆಂಡ್ ಒಬ್ಬರು ಗುಡ್ ಬೈ ಹೇಳೋಕ್ಕೆ ಅಂತ ಬಂದಾಗ ಎಷ್ಟೇ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡ್ರು ಮೇರಿನ ನೋಡಿದ ತಕ್ಷಣ ಅವರಿಗೆ ತುಂಬಾ ಅಳು ಬರುತ್ತೆ. ನೀನು ನನಗೋಸ್ಕರ ಒಂದು ವಿಷಯನ ಮಾಡ್ತೀಯಾ, ಟಾಮಿನ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇರ್ತೀಯಾ, ನೀನು ಫ್ರೀಯಾಗಿದ್ದಾಗೆಲ್ಲ ದಯವಿಟ್ಟು ಅವನಿಗೆ ಪಾರ್ಕಿಗೆ ಕರ್ಕೊಂಡು ಹೋಗು, ಯಾಕೆಂದರೆ ಅವನಿಗೆ ಪಾರ್ಕಿಗೆ ಹೋಗೋದು ಅಂದರೆ ತುಂಬಾ ಇಷ್ಟ. ಸಾಯೋ ಟೈಮಲ್ಲೂ ಕೂಡ ಅವರು ಬರೀ ಟಾಮಿ ಬಗ್ಗೆ ಮಾತ್ರ ಚಿಂತೆ ಮಾಡ್ತಾ ಇರ್ತಾರೆ. ಈ ರೀತಿ ಅವರ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಎಲ್ಲರೂ ಬಂದು ಗುಡ್ ಬೈ ಹೇಳ್ತಾರೆ. ನಂತರ ಟಾಮಿ ಕೂಡ ಬರ್ತಾನೆ, ಯಾಕೆಂದರೆ ಅವನ್ನ ತಪ್ಪಿಕೊಂಡು ರಾತ್ರಿಯೆಲ್ಲ ಮಲಗಿ ಕಾಲನ ಕಳಿಬೇಕು ಅಂತ ಮೇರಿ ಅಂದ್ಕೊಂಡಿರ್ತಾರೆ. ಈ ರೀತಿ ಇರುವಾಗ ಫ್ರೆಡ್ಡಿನೂ ಕೂಡ ಹೊರಗೆ ಬಂದುಬಿಡ್ತಾನೆ ಹಾಗೂ ತುಂಬಾ ಫೀಲ್ ಮಾಡ್ತಾನೆ, ಯಾಕೆಂದರೆ ಇದು ಅಮ್ಮ ಮತ್ತು ಮಗ ಮೀಟ್ ಆಗುವಂಥ ಕೊನೆಯ ದಿನ. ಮುಂದೆ ಯಾವತ್ತೂ ಕೂಡ ಒಬ್ಬರನ್ನೊಬ್ಬರು ನೋಡ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ಈ ರೀತಿ ತುಂಬಾ ಖುಷಿಯಾಗಿ ಆಟ ಆಡ್ತಾರೆ. ಟಾಮಿಗೆ ಅಮ್ಮನಿಗೆ ಜ್ವರ ಮಾತ್ರ ಅಂತ ಅಂದ್ಕೊಂಡಿರ್ತಾನೆ. ಪ್ರತಿ ಸಾರಿ ಟಾಮಿ ನಗುವಾಗ ಮೇರಿಗೆ ತುಂಬಾ ಖುಷಿ ಆಗುತ್ತೆ. ಈ ನಗುನ ಮತ್ತೆ ನಾನು ನೋಡಲ್ಲ ಅನ್ನೋ ದುಃಖನೂ ಕೂಡ ಮನಸ್ಸಲ್ಲಿ ಇರುತ್ತೆ. ಆ ನಗುವಿನ ಸಂತೋಷದಲ್ಲಿ ಅವನ ಜೊತೆ ಕಾಲ ಕಳೀತಾರೆ. ಹಾಗೆ ರಾತ್ರಿ ತಕ್ಕೊಂಡು ಕೂಡ ಮಲಗ್ತಾರೆ. ಈ ರೀತಿ ಬೆಳಗ್ಗೆನೂ ಆಗುತ್ತೆ. ಹಾಗೆ ಫ್ರೆಡ್ಡಿನೂ ಕೂಡ ಅವ್ರನ್ನ ಬಂದು ನೋಡಿ ತುಂಬಾ ದುಃಖ ಪಡ್ತಾರೆ. ಮೇರಿ ತನ್ನ ಮಗನಿಗಾಗಿ ಬರಿತಾ ಇರೋ ಡೈರಿಯ ಲಾಸ್ಟ್ ಪೇಜ್ ಬರೀತಾರೆ. ಯಾವುದು ಕೂಡ ಶಾಶ್ವತ ಅಲ್ಲ ಟಾಮಿ, ಅದು ಯಾವುದು ಬೇಕಾದರೂ ಆಗಿರ್ಬೋದು. ಐಸ್ ಕ್ರೀಮ್, ಮೂವಿ, ಮರ ಅಥವಾ ಅದರ ಎಲೆ, ನಮ್ಮಲ್ಲಿರುವ ಒಳ್ಳೆಯ ಗುಣ ಅಥವಾ ಕೆಟ್ಟ ಗುಣ ಯಾವುದು ಕೂಡ ಶಾಶ್ವತ ಅಲ್ಲ. ಆದರೆ ನನ್ನ ಪ್ರೀತಿ ನಿನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ ಅಂತ ನನಗೆ ಗೊತ್ತು, ಅದು ಮಾತ್ರ ಶಾಶ್ವತ ಟಾಮಿ. ನಮ್ಮನ್ನು ಇಷ್ಟಪಡೋರ ಮನಸ್ಸಲ್ಲಿ ನಾವು ಯಾವಾಗಲೂ ಬದುಕಿರ್ತೀವಿ ಅಂತ ಬರೆದು ತುಂಬಾ ಆಡ್ತಾರೆ. ಹಾಗೆ ಟಾಮಿಗಾಗಿ, ಟಾಮಿ ಎಲ್ಲರ ಬಳಿ ಪ್ರೀತಿಯಿಂದ ಇರು, ತುಂಬ ಬುಕ್ಸ್ ಓದು, ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನು ಕೇಳು, ಇಷ್ಟ ಆಗೋ ಮ್ಯೂಸಿಕ್ ಕೇಳು, ಚೆನ್ನಾಗಿ ಡ್ರಾಯಿಂಗ್ ಮಾಡು, ಚೆನ್ನಾಗಿ ಬರಿ, ಚೆನ್ನಾಗಿ ಕೆಲಸ ಮಾಡು, ಎಲ್ಲ ಕಡೆ ಟ್ರಾವೆಲ್ ಮಾಡು. ಯಾವುದೇ ಇದ್ರೂ ಕೂಡ ನಿನಗೆ ಲಿಮಿಟ್ ಅನ್ನೋದು ಇರಲಿ. ಬೇಡದೇ ಇರೋ ವಿಷಯ ಮನಸ್ಸಲ್ಲಿ ಇಟ್ಕೋಬೇಡ. ನಿಮ್ಮ ಅಪ್ಪನ ಮಾತನ್ನು ಕೇಳು, ಚೆನ್ನಾಗಿ ತಿನ್ನು, ಮತ್ತು ಯಾವಾಗಲೂ ಕೋಟ್ ಹಾಕೊಳ್ಳೋದನ್ನ ಮರಿಬೇಡ. ಅಷ್ಟೇ ಅಲ್ಲ, ನೀನು ಏನು ಮಾಡಬೇಕು ಅಂತ ಅನಿಸುತ್ತೋ ಅದನ್ನೇ ಮಾಡು. ಹಾಗೂ ಕೆಲವೊಂದು ಬಾರಿ, ಯಾವಾಗಾದರೂ ಒಂದು ಬಾರಿ ಅಮ್ಮನ್ನ ಕೂಡ ನೆನಪಿಸ್ಕೊ, ಈಗಲೂ ಆಗಲೂ. ಈ ರೀತಿ ಬರೆದು ಆ ಡೈರಿನ ಮುಗಿಸ್ತಾರೆ. ಹಾಗೆ ಈ ಮೂವಿನೂ ಕೂಡ ಇಲ್ಲಿಗೆ ಮುಗಿಯುತ್ತೆ. ಅವರು 2015 ತೀರಿ ಕೂಡ ಹೋಗ್ತಾರೆ. ಹಾಗೆ ಇದು ಒಂದು ರಿಯಲ್ ಸ್ಟೋರಿ ಅಂತ ಹೇಳಿದ್ನಲ್ಲ, ಇವರೇ ಆ ರಿಯಲ್ ಮೇರಿ. ಇದು ಮೇರಿ, ಫ್ರೆಡ್ಡಿ ಹಾಗೂ ಅವರ ಮಗ ಟಾಮಿ. ಇದು ಅವರು ಟಾಮಿಗಾಗಿ ಬರೆದ ಡೈರಿ. ಈ ಸ್ಟೋರಿ ಮೇಲೆ ಒಂದು ಬುಕ್ನ ಕೂಡ ಬರೆದಿದ್ದಾರೆ. ಅದು ಸೂಪರ್ ಸಕ್ಸಸ್ ಆಗಿ 5 years ಆದಮೇಲೆ ಈ ಮೂವಿನ ಕೂಡ ಬರೆದಿದ್ದಾರೆ. ಓವರಾಲ್ ಆಗಿ ಈ ಮೂವಿಯಿಂದ ನಮಗೆ ತಿಳಿದು ಬರೋದು ಒಂದೇ ವಿಷಯ, ಪ್ರೀತಿ ಮುಂದೆ ಯಾವುದು ಕೂಡ ಶಾಶ್ವತ ಅಲ್ಲ. ಅದು ಕಾಯಿಲೆಯಾಗಿದ್ರೂ ಕೂಡ ನಾವು ಇಷ್ಟಪಡೋರು ಯಾವಾಗಲೂ ನಮ್ಮ ಜೊತೆನೇ ಯಾವಾಗಲೂ ಇರ್ತಾರೆ. ನಮ್ಮ ತಂದೆ ಆಗಲಿ, ನಮ್ಮ ತಾಯಿ ಆಗಲಿ, ನಾವು ಇಷ್ಟಪಡೋರು ಯಾವಾಗಲೂ ನಮ್ಮ ಜೊತೆಗೆ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಅವರ ಪ್ರೀತಿ, ಅವರ ಒಳ್ಳೆತನ ನಮ್ಮಲ್ಲಿ ಇದ್ದೇ ಇರುತ್ತೆ. ಧನ್ಯವಾದ. ಈ ಮೂವಿ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನನಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾತಾಡೋದ್ರಲ್ಲಿ ಏನಾದರೂ ಚೇಂಜಸ್ ಬೇಕು ಅಂದರೆ ನೀವು ಖಂಡಿತ ನನಗೆ ಸಜೆಸ್ಟ್ ಮಾಡ್ಬೋದು. ಧನ್ಯವಾದಗಳು.